ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ತಿಂಡಿಗಾಗಿ ಮೊಟ್ಟೆ, ತುಪ್ಪ, ಹಾಲು ಬೆರೆಸ್ಕೊಂಡು ಚಪಾತಿನ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಮಾಡ್ಕೊಳ್ತಾ ಇದ್ದೇನೆ. ಇದು ಭಾರಿ ಸ್ಮೂತಾಗಿ ಬರ್ತದೆ, ತಿನ್ನಲಿಕ್ಕೆ ಟೇಸ್ಟಾಗಿ ಚೆನ್ನಾಗಿರ್ತದೆ. ಸಖತ್ ಸ್ಮೂತ್ ಬರ್ತದೆ. ಹಾಲು ಪೂರ್ತಿ ಹಾಲೇ ಹಾಕಿ ನೀವು ಕಲಿಸ್ಕೊಂಡಾಗ ಇನ್ನೂ ಸ್ಮೂತಾಗಿ ಬರ್ತದೆ. ನಾನು 1 ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೇನೆ. ನೀವು ಹಾಲಲ್ಲೇ ಕಲಿಸ್ಕೊಳ್ಬೋದು. ಹಾಲಲ್ಲೇ ಕಲಿಸಿದರೆ ಸಖತ್ ಸ್ಮೂತಾಗಿ ಬರ್ತದೆ. ಅದಕ್ಕೆ ನಾನು 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟನ್ನು, ಅರ್ಧ kgಗಿಂತ ಒಂದು 1/4 ಕಪ್ ಜಾಸ್ತಿ ಇರ್ಬೋದು, 2 ಮೊಟ್ಟೆಗೆ ಹಾಕ್ಕೊಂಡಿದ್ದೇನೆ. 2 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತೇನೆ. ಹಾಲನ್ನು 1 ಲೋಟ ಆಗುವಷ್ಟು ಹಾಕ್ಕೊಂಡಿದ್ದೇನೆ. 2 ಚಮಚ ತುಪ್ಪನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಸಖತ್ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಬರ್ತದೆ. ಚಪಾತಿ ಚೆನ್ನಾಗಿರ್ತದೆ. ಎಣ್ಣೆ ಕೂಡ ಆಗ್ಬೋದು, ತುಪ್ಪ ಇಲ್ಲ ಅಂತ ಹೇಳಿದರೆ ಎಣ್ಣೆ ಕೂಡ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೊಳ್ಬೇಕು. ಚಪಾತಿಯನ್ನು ಚೆನ್ನಾಗಿ ನಾದಿದಾಗ ಮಾತ್ರ, ಯಾವುದೇ ಚಪಾತಿ ಮಾಡಿದರೂ ಚೆನ್ನಾಗಿ ನಾದಿದಾಗ ಮಾತ್ರ ಅದು ಚಪಾತಿ ಸ್ಮೂತಾಗಿ ಬರ್ತದೆ. ಎಲ್ಲ ರೀತಿಯಲ್ಲಿ ಲಟ್ಟಿಸ್ಲಿಕ್ಕಾಗಿ ಏನೇ ಮಾಡಲಿಕ್ಕೂ ಕೂಡ ಸಖತ್ತಾಗಿರ್ತದೆ, ಒಳ್ಳೆ ರೀತಿಯಲ್ಲಿ ಬರ್ತದೆ. ನಾನು ಈ ಥರ ರೆಡಿ ಮಾಡಿಕೊಂಡು ಈಗ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೇನೆ. ಮೊಟ್ಟೆ, ಹಾಲು, ತುಪ್ಪ ಬೆರೆಸಿ ಮಾಡಿರುವಂಥ ಚಪಾತಿ. ಇದರಲ್ಲಿ ಪರೋಟ ಕೂಡ ಮಾಡ್ಕೊಳ್ಬೋದು. ಆಮೇಲೆ ನಾನು ಲಾಸ್ಟಲ್ಲಿ ಒಂದು ಪರೋಟ ಕೂಡ ಮಾಡಿ ತೋರಿಸ್ತೇನೆ. ಖಾಲಿ ಗೋಧಿ ಹಿಟ್ಟಲ್ಲಿ ಕೂಡ ಪರೋಟ ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ. ಗೋಧಿ ಮೈದಾ ಹಿಟ್ಟಲ್ಲಿ ಮಾಡಿದರೆ ಸ್ವಲ್ಪ ನಾರು ಜಾಸ್ತಿ ಬರ್ತದೆ. ಗೋಧಿ ಹಿಟ್ಟಲ್ಲಿ ಮಾಡಿದರೆ ಟೇಸ್ಟಿ, ಹೆಲ್ದಿ ಎಲ್ಲನೂ ಇರ್ತದೆ. ಹಾಗಾಗಿ ನಾನು ಹೆಚ್ಚಾಗಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ತೇನೆ. ಈ ರೀತಿ ನಾನು ಲಟ್ಟಿಸ್ಕೊಂಡು ಕಾವಲಿಯನ್ನು ಬಿಸಿಗೆ ಇಟ್ಟಿದ್ದೇನೆ. ದಪ್ಪ ಕಾವಲಿ ಬೇಗ ಬಿಸಿ ಆಗೋದಿಲ್ಲ, ಹಾಗಾಗಿ ಕಾವಲಿನ ಬಿಸಿಗೆ ಇಟ್ಬಿಟ್ಟು ಲಟ್ಟಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಕಾವಲಿ ಬಿಸಿಯಾಗಿದೆ. ಚಪಾತಿ ಲಟ್ಟಿಸ್ಬಿಟ್ಟು ಹಾಕ್ಕೊಳ್ಳುವ. ಇದನ್ನು ಬಿಸಿಯಾಗಿ ತಿಂದರೆ ಮಾತ್ರ ಸಖತ್ತಾಗಿ ಟೇಸ್ಟಾಗಿರ್ತದೆ. ಟೈಮ್ ಇರುವಾಗ ಮಾಡಿ ಮನೆಯವರೆಲ್ಲ ತಿನ್ನಬೇಕು, ಆವಾಗ ಸಖತ್ ಟೇಸ್ಟಾಗಿರ್ತದೆ. ನಾನಿಲ್ಲಿ ಚಪಾತಿನ ಇದೇ ಸೆಲ್ಫಲ್ಲಿ 15 ವರ್ಷದಿಂದ ಲಟ್ಟಿಸ್ಕೊಳ್ತಾ ಇದ್ದೇನೆ. ನಾನೊಂದು ಪುಟ್ಟ ರೂಮಲ್ಲಿ 15 ವರ್ಷದಿಂದ ಇದರಲ್ಲೇ ಲಟ್ಟಿಸಿ ನನಗೆ ಸರ್ವೀಸ್ ಆಗೋಗಿದೆ. ಇದರಲ್ಲಿ ಲಟ್ಟಿಸಿದರೆ ಮಾತ್ರ ನನಗೆ ಲಟ್ಟಿಸ್ಲಿಕ್ಕೆ ಆಗುವಂಥದ್ದು. ನಮ್ಮ ಪುಟ್ಟ ಕನಸಿನ ಮನೆಯೊಂದು ರೆಡಿ ಆಗ್ತಾ ಇದೆ. ಆನಂತರ ಏನು ಮಾಡೋದು ಅಂತ ನೋಡುವ. ಇದಕ್ಕೆ ನಾನು ಇಲ್ಲಿ ಯಾವಾಗ ನೋಡಿದರೂ ಇಲ್ಲೇ ಚಪಾತಿ ಲಟ್ಟಿಸಿದ್ದು ವಿಡಿಯೋದಲ್ಲಿ ಬರ್ತದೆ. ಯಾಕಂತ ಹೇಳಿದರೆ ನನಗದು ಅಭ್ಯಾಸ ಆಗಿ ಹೋಗಿದೆ. ಮನೆಯಲ್ಲಿ ಎಲ್ಲ ಲಟ್ಟಿಸಲಿಕ್ಕೆ ನನಗೆ ಆಗೋದಿಲ್ಲ. ಇದೇ ಒಂದು ಸರ್ವೀಸ್ ಆಗೋಗಿದೆ ನನಗೆ. ಅಲ್ಲೇ ಲಟ್ಟಿಸಿದರೆ ಚಪಾತಿ ಲಟ್ಟಿಸುವಂಥದ್ದು. ಒಂದು ಮನೆ ಕಟ್ಟಲಿಕ್ಕೆ ನಾನು 15 ವರ್ಷದಿಂದ ಪ್ರಯತ್ನಪಟ್ಟು ಇವಾಗ ಅದಕ್ಕೆ ಒಂದು ಕನಸು ನನಸಾಗುವ ಒಂದು ಸಂದರ್ಭ ಬಂದಿದೆ. ನೋಡುವ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಮ್ಮ ಪುಟ್ಟ ಕನಸಿನ ಮನೆ ಕೂಡ ತೋರಿಸ್ತೇನೆ ನಿಮಗೆ. ಇವಾಗ ಚಪಾತಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಉಬ್ಬಿ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಬೇಗ ಉಲ್ಟಾ ಹಾಕಬೇಕು, ಉಲ್ಟಾ ಸೀದಾ ಹಾಕಬೇಕು. ಅಲ್ಲೇ ಬಿಟ್ಟರೆ ಸ್ವಲ್ಪ ಸೀದು ಹೋಗ್ತದೆ, ಹಾಗಾಗಬಾರ್ದು. ಹಾಗಾಗಿ ಹಾಕಿಬಿಟ್ಟು ಜಾಸ್ತಿ ಬೆಂಕಿಯಲ್ಲಿ ಬೇಗ ಉಲ್ಟಾ ಸೀದಾ ಹಾಕಿಬಿಟ್ಟು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಅದನ್ನು ಉಲ್ಟಾ ಸೀದಾ ಮಾಡಿಕೊಳ್ಳುವ. ಚಪಾತಿ 2 ರೆಡಿಯಾಗಿದೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಚಪಾತಿ ರೆಡಿಯಾಗಿದೆ. ನಾನಿವಾಗ ಒಂದು ಸ್ವಲ್ಪ ಲಾಸ್ಟಿಗೆ ಒಂದು ಉಂಡೆ ಉಳಿದದ್ರಲ್ಲಿ ಪರೋಟ ಒಂದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ಥರ ಸ್ವಲ್ಪ ದೊಡ್ಡದಿತ್ತದು, ದೊಡ್ಡದಾಗಿ ಲಟ್ಟಿಸ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಪರೋಟ ರೀತಿ ಮಾಡ್ಕೊಳ್ತೇನೆ. ಯಾವ ರೀತಿ ಬೇಕಾದರೂ ನೀವು ಫೋಲ್ಡ್ ಮಾಡ್ಬೋದು, ಕಟ್ ಮಾಡ್ಬೋದು, ಯಾವ ರೀತಿ ಬೇಕಾದರೂ ಪರೋಟವನ್ನು ಮಾಡ್ಕೊಳ್ಬೋದು. ನಾನು ಈ ಒಂದು ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡ ನಂತರ ಈ ಥರ ಫೋಲ್ಡ್ ಮಾಡಿ ನಾನು ಅದನ್ನು ರೌಂಡಾಗಿ ಮಡಿಕೆ ಮಾಡ್ಕೊಳ್ತೇನೆ. ಹಾಗೂ ಪರೋಟ ಮಾತ್ರ ಇದು ಸಖತ್ತಾಗಿದೆ ತಿನ್ನಲಿಕ್ಕೆ. ಬಿಸಿಯಾಗಿ ತಿಂದರೆ ಮಾತ್ರ ಸಖತ್ತಾಗಿರ್ತದೆ. ಯಾಕಂತ ಹೇಳಿದರೆ ಇದು ಬಿಸಿ ತುಪ್ಪ ಎಲ್ಲ ಹಾಕಿರೋದ್ರಿಂದ ಭಾರಿ ಅಂದರೆ ಭಾರಿ ಸ್ಮೂತಾಗಿ ಬರ್ತದೆ. ನಿಮಗೆ ತೋರಿಸ್ತೇನೆ ನಾನು. ಚಪಾತಿ ಥರನೇ ಸ್ಮೂತಾಗಿ ಪರೋಟ ಕೂಡ ಇರ್ತದೆ. ಇದನ್ನು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಇದನ್ನು ಕಾವಲಿಗೆ ಹಾಕಿಬಿಟ್ಟು ನಾನು ಬಿಸಿ ಮಾಡ್ಕೊಳ್ತೇನೆ. ನೋಡಿ, ಬಿಸಿ ಆದ ನಂತರ ಆಮೇಲೆ ಎಷ್ಟು ಸ್ಮೂತಾಗಿ ಬರ್ತದೆ ಅಂತ ಗೊತ್ತಾಗ್ತದೆ.
ಇದು ಟೈಮ್ ಇರುವಾಗ ಆವಾಗಾದರೂ ಮಾಡ್ಕೊಳ್ಬೋದು. ಚಪಾತಿ ಮಾಡಲಿಕ್ಕೆ ಇಷ್ಟ ಆದವರು ಚಪಾತಿ ಮಾಡಿ, ಪರೋಟ ಮಾಡಲಿಕ್ಕೆ ಇಷ್ಟ ಆದವರು ಪರೋಟ ಮಾಡಿ ಸ್ನೇಹಿತರೆ. ಈ ಥರ ಮಾಡಿಕೊಂಡು ಚೆನ್ನಾಗಿ ಒಂದು 2 ಸುತ್ತು 3 ಸುತ್ತು ಕಾಯಿಸ್ಕೊಳ್ಬೇಕು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡು ಆನಂತರ ನಾವು ಇದನ್ನು ಚೆನ್ನಾಗಿ ಕಾಯಿಸಿದ ನಂತರ ತೆಗೆದುಬಿಟ್ಟು ಕೈಯಲ್ಲಿ ನಾವು ಸ್ವಲ್ಪ ಪ್ರೆಸ್ ಮಾಡುವ. ನೋಡಿ ಯಾವ ಥರ ಅದು ಸ್ಮೂತಾಗಿ ತಿನ್ನಲಿಕ್ಕೆ ರೆಡಿ ಆಗ್ತದೆ ಅಂತ ನೋಡಿ. ಈ ಥರ ಹೋಟೆಲ್ ಸ್ಟೈಲಲ್ಲಿ ಕೂಡ ಮಾಡ್ತಾರೆ. ಈ ಥರ ಎಷ್ಟು ಸ್ಮೂತಾಗಿ ಪುಡಿ ಪುಡಿ ಆಗುವಷ್ಟು ಆಗಿದೆ ನೋಡಿ. ಗರ್ಗರಿ ಕೂಡ ಆಗಿದೆ, ಇದು ಸ್ಮೂತ್ ಕೂಡ ಆಗಿದೆ. ಅಷ್ಟು ಚೆನ್ನಾಗಿ ಬರ್ತದೆ ತುಪ್ಪ ಮತ್ತು ಹಾಲು ಮೊಟ್ಟೆ ಹಾಕೋದ್ರಿಂದ. ಮೊಟ್ಟೆ ಹಾಕಲಿಲ್ಲ ಅಂದರೂ ತುಪ್ಪ ಮತ್ತು ಹಾಲು ಹಾಕಿದ್ರೂ ಕೂಡ ಪರೋಟ ಇದೇ ರೀತಿ ಸ್ಮೂತಾಗಿ ಬರ್ತದೆ ಸ್ನೇಹಿತರೆ. ಚಪಾತಿ ಎಷ್ಟು ಸ್ಮೂತಾಗಿದೆ ಅಂತ ನಿಮಗೆ ತೋರಿಸ್ತೇನೆ ನಾನು. ಅದಕ್ಕಾಗಿ ನಾನಿವತ್ತು ತೊಂಡೆಕಾಯಿ ಹುಳಿಯನ್ನು ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಒಂದು ಚಟ್ನಿಯನ್ನು ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದೇನೆ. ಮತ್ತು ಬೇರೆ ಯಾವುದೇ ನಿಮಗೆ ಕೂಟು ಏನಾದರೂ ಬೇಕಿದ್ದರೂ ಇದ್ರ ಜೊತೆಯಲ್ಲಿ ನೀವುಗಳು ಮಾಡ್ಕೊಳ್ಬೋದು. ನಾನಿವತ್ತು ಇಷ್ಟೇ ಮಾಡ್ಕೊಂಡಿದ್ದೇನೆ. ಎಷ್ಟು ಸ್ಮೂತಾದ ಪರೋಟದೊಂದಿಗೆ ಹಾಗೂ ಚಪಾತಿಯೊಂದಿಗೆ ಟಿಫಿನ್ ರೆಡಿಯಾಗಿದೆ ಸ್ನೇಹಿತರೆ. ಎಲ್ಲರೂ ಮಾಡಿಕೊಳ್ಳಿ, ತಿಂದು ನೋಡಿಬಿಟ್ಟು ಹೇಳಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಸಪೋರ್ಟ್ ಆಗಿ, ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಚಟ್ನಿಯೊಂದಿಗೆ ಚಪಾತಿ ರೆಡಿಯಾಗಿದೆ. ಎಷ್ಟು ಸ್ಮೂತಾಗಿದೆ ಅಂದರೆ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.